ಸಿಎಂ ಬದಲಾವಣೆಯ ಒಂದು ಜಟಾಪಟಿ ಈಗ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಚಿತ್ರದುರ್ಗದಲ್ಲಿ ವಸತಿ ಸಚಿವ ಜಮೀರ್ ಸ್ಫೋಟಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ಒಂದು ವಿಚಾರವಾಗಿ ಏನು ಜಟಾಪಟಿ ನಡೀತಾ ಇದೆ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇದೇ ಒಂದು ವಿಚಾರವಾಗಿ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ, ಮಾತನಾಡ್ತಿದ್ದಾರೆ. ನೋಡಿ, ಸಿಎಂ ಬದಲಾವಣೆ ವಿಚಾರ ಏನಿದೆ, ಅವರಾಗ್ತಾರೋ ಇವರಾಗ್ತಾರೋ ಅನ್ನೋದು ನನಗಂತೂ ಗೊತ್ತಿಲ್ಲ, ಯಾರಾಗ್ತಾರೋ ಏನು. ಆದರೆ ಸಿಎಂ ಆಗಬೇಕು ಅನ್ನೋ ಆಸೆ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಎಲ್ರಿಗೂ ಕೂಡ ಇರುವಂತಹ ಒಂದು ಆಸೆ ಅದು. ಶಾಸಕರಿಗೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇರಲ್ವ, ಅದೇ ರೀತಿಯಾಗಿ ಮಿನಿಸ್ಟರ್ ಆದವರಿಗೆ ಸಿಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾರಿಗೆ ಆದರೂ ಸರಿ, ಅದು ಆಸೆ ಇರುತ್ತೆ. ಸಿಎಂ ಸ್ಥಾನದ ಆಸೆಯನ್ನು ವ್ಯಕ್ತಪಡಿಸೋದು ತಪ್ಪಲ್ಲ, ಅವ್ರ ಆಸೆಯನ್ನು ಅವ್ರು ಹೇಳಲಿ, ಅದೇನು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳ್ತೀವಿ, ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಜಮೀರ್ ಅಹಮದ್ ಖಾನ್. ಏನು ಸಿಎಂ ಬದಲಾವಣೆ ಒಂದು ವಿಚಾರವಾಗಿ ಮಾತುಕತೆ ಆಗ್ತಾ ಇದೆ, ಯಾರಾದರೂ ಆಗಲಿ ಸ್ವಾಮಿ, ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಯಾರು ಆಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಿರೋದಂತೂ ಈಗ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಯಾರಾಗ್ತಾರೋ ನನಗಂತೂ ಆ ಒಂದು ವಿಚಾರ ಗೊತ್ತಿಲ್ಲ. ಏನು ಸಿಎಂ ಆಗಬೇಕು ಅನ್ನೋ ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಸಹಜವಾಗಿ. ನಾನು ಕೂಡ ಏನಪ್ಪ ಮಂತ್ರಿ ಆಗಿದ್ದೀನಿ, ಇಷ್ಟು ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ನನಗೂ ಕೂಡ ಸಿಎಂ ಸ್ಥಾನ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ, ಅದೇನು ತಪ್ಪಲ್ಲ. ಶಾಸಕರಿಗೆ ಹೆಂಗೆ ಮಿನಿಸ್ಟರ್ ಆಗಬೇಕಂತ ಆಸೆ ಇರುತ್ತೋ ಅದೇ ರೀತಿಯಾಗಿ ಮಿನಿಸ್ಟರ್ ಆದವ್ರಿಗೆ ಸಿಎಂ ಆಗಬೇಕನ್ನೋವಂಥ ಒಂದು ಆಸೆ ಇದ್ದೇ ಇರುತ್ತೆ. ಅವರು ಅದನ್ನು ವ್ಯಕ್ತಪಡಿಸ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರು ಹೇಳದೆ ಮುಚ್ಚಿಟ್ಕೊಳ್ತಾರೆ. ಹೀಗಾಗಿ ಅದೇನು ತಪ್ಪಲ್ಲ, ಏನೇ ಮಾತಾಡಿದ್ರು ಸರಿ, ಮಾತಾಡದೇ ಇದ್ರು ಸರಿ, ತಪ್ಪಲ್ಲ. ಆದರೆ ನಮ್ಮ ಒಂದು ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇಲ್ಲಿರುವಂತಹ ನಾಯಕರು ಎಲ್ಲರೂ ಕೂಡ ಏನು ಹೈಕಮಾಂಡ್ ಹೇಳುತ್ತೆ ಆ ಹೈಕಮಾಂಡ್ ಹೇಳ್ದಂತೆ ಕೇಳ್ತೀವಿ ನಾವು. ನಮ್ಮ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಡೆದುಕೊಳ್ಳುವಂಥ ಒಂದು ಪಕ್ಷ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ. ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂದರೆ ಕೂತ್ಕೊಳ್ತೀವಿ, ಇಲ್ಲ ಕೆಳಗಡೆ ಇಳಿದು ಬನ್ನಿ ಅಂದರೆ ಇಳಿದು ಬರ್ತೀವಿ. ನೀನು ಮಿನಿಸ್ಟರ್ ಅಂದರೆ ಆಯಿತು ನಾನು ಮಿನಿಸ್ಟರ್, ನೀನು ಮಿನಿಸ್ಟರ್ ಅಲ್ಲ ಅಂದರೆ ಹೌದು ಅಲ್ಲ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅನ್ನೋಂಥ ರೀತಿಯಲ್ಲಿ ಜಮೀರ್ ಅಹಮದ್ ಮಾತನಾಡಿರುವಂಥದ್ದು ಈ ಒಂದು ವಿಚಾರವಾಗಿ. ವಸತಿ ಸಚಿವ ಕಾಂಗ್ರೆಸ್ ಯಾವತ್ತಿಗೂ ಕೂಡ ಹೈಕಮಾಂಡ್ ನಿಯಮಗಳನ್ನು ಮೀರೋದಿಲ್ಲ. ಅದೇ ನಿಯಮ ಮಾಡುತ್ತೋ ನಾವು ಅದಕ್ಕೆ ಭದ್ರಾಗಿರ್ತೀವಿ. ಯಾರೂ ಕೂಡ ಒಬ್ಬರು ಕೂಡ ನಾವು ಮಾತನ್ನು ಮೀರೋದಿಲ್ಲ. ಅದು ಏನು ಹೇಳುತ್ತೋ ಅದೇ ಫೈನಲ್. ಹೈಕಮಾಂಡ್ ಈಸ್ ಸುಪ್ರೀಂ ಅಂತ ನಾವು ನಂಬಿದ್ದೀವಿ, ಅದೇ ರೀತಿಯಾಗಿ ನಡ್ಕೊಳ್ತೀವಿ ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ವಸತಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥ. ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆಯ ಒಂದು ಮಾತುಕತೆ ಆಗ್ತಾ ಇರುವಾಗ ಈ ರೀತಿಯಾಗಿ ಒಬ್ಬೊಬ್ಬರೇ ನಾಯಕರು ಏನಿದ್ದಾರೆ ಕಾಂಗ್ರೆಸ್ನ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಬ್ಬರು ನನ್ನ ಸ್ಥಾನ ಕೇಳಿದ್ರೆ ನಾನು ಬಿಟ್ಕೊಡೋಕೆ ರೆಡಿ ಅಂತಾರೆ, ಇನ್ನೊಬ್ರು ಯಾರು ಸಿಎಂ ಆಗ್ತಾರೋ ಗೊತ್ತಿಲ್ಲ ಅಂತಾರೆ, ಇನ್ನೊಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿತಾರೆ ಅಂತಾರೆ, ಇಲ್ಲ 2 ವರ್ಷ ಆಗಿದೆ, ಕಾಂಗ್ರೆಸ್ 2.5 ವರ್ಷ ಆಗಿದೆ, ಹೀಗಾಗಿ ಬದಲಾವಣೆ ಆಗಬೇಕು ಅಂತ ಕೆಲವರು ಹೇಳುತ್ತಾರೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ವಿಚಾರ ಮಾತ್ರ ಎಲ್ಲೋ ಒಂದು ಕಡೆ ಖಚಿತ ಆಗಿದೆ. ಅದು ಆಗಬಹುದು, ಆಗದೆ ಕೂಡ ಇರಬಹುದು, ಆದರೆ ಆಗುತ್ತೆ ಅನ್ನುವಂಥದ್ದು 90% ಫಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಆದರೆ ಯಾರಿಗೆ ಬರುತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ. ಆದರೆ ಸಿಎಂ ಬದಲಾವಣೆ ವಿಚಾರ ಅಂತೂ ಕೂಡ ನಿಜಕ್ಕೂ ಕೂಡ ಇನ್ನು ಯಾವುದೇ ರೀತಿಯಾದ ಒಂದು ಕ್ಲಾರಿಟಿಗೆ ಬಂದು ನಿಂತಿಲ್ಲ ವಿಚಾರ. ಇನ್ನೂ ಕೂಡ ಚರ್ಚೆಯಲ್ಲೇ ಇರುವಂಥದ್ದು ಆಗ್ತಾರೋ ಇಲ್ವೋ. ಆದರೆ ಯಾರು ಆಗ್ತಾರೆ ಇದೇ ವಿಚಾರ ಚರ್ಚೆ ಆಗ್ತಾ ಇದರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಯಾರಾದರೂ ಆಗಲಿ, ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ ಅಂತ ಜಮೀರ್ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳುವಂತಹ ಒಂದು ಪಕ್ಷ. ಹೀಗಾಗಿ ನಾವು ಹೈಕಮಾಂಡ್ನ ನಿಯಮಗಳಿಗೆ ಆದೇಶಕ್ಕೆ ಯಾವಾಗಲೂ ಕೂಡ ಬದ್ಧರಾಗಿರ್ತೀವಿ, ಅದರಂತೆಯೇ ನಡೆದುಕೊಳ್ಳುತ್ತೀವಿ ಅಂತ ವಸತಿ ಸಚಿವ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.